ಕೆಟ್ಟ ನರಕದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ ಬಾ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ವಿಜಯ್. ಹೆಂಗಿದ್ದೀರಾ ಎಲ್ಲರೂ? ಸಕ್ಕತ್ತಾಗಿದ್ದೀರ ಅನ್ಕೊತಾ ಇದ್ದೀನಿ, ಸೂಪರ್ ಆಗಿದ್ದೀರ ಅನ್ಕೊತಾ ಇದ್ದೀನಿ. ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ನಾಳೆ ಒಂದು ಅದ್ಧೂರಿಯಾದಂಥ ಮ್ಯಾಚ್ ನಡೆಯಲಿದೆ, ಅದ್ಭುತವಾದಂಥ ಒಂದು ಸೆಣೆ ಸಾಟ ನಡೆಯಲಿದೆ ಅಂತ ಹೇಳಿದರೂ ಕೂಡ ತಪ್ಪಾಗಲ್ಲ ಅಂದ್ಕೊಳ್ಳಿ. ಯಾವುದಪ್ಪ ಅದು ಅನ್ನೋದಾದರೆ ನಮ್ಮ ಹೆಮ್ಮೆಯ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಪಂಜಾಬ್ ಕಿಂಗ್ಸ್ ಜೊತೆಗೆ ಹಣಾಹಣಿ ನಡೆಯಲಿದೆ. ಈ ಒಂದು ಪಂದ್ಯ ಬಂದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಅಂದ್ಕೊಳ್ಳಿ. ನಮ್ಮ RCB ಅವರು ಕೂಡ ತುಂಬ ಉತ್ಸಾಹದಿಂದ ಕಳೆದ ಬಾರಿಯ ಮ್ಯಾಚ್ನಲ್ಲೂ ಕೂಡ ಗೆದ್ದಿದ್ದಾರೆ. ಪಂಜಾಬ್ ಮತ್ತು RCB ಎರಡೂ ಒಂಥರ ಈಕ್ವಲ್ ಟೀಮ್ ಅಂತಲೇ ಹೇಳ್ಬೋದು. ಇಬ್ಬರದು ಸ್ಟ್ರೆಂತ್ ಅದೇ ಥರ ಇದೆ. ಎರಡು ಒಂದು ಟೀಮಿನ ಬಲ ಎರಡೂ ಈಕ್ವಲ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ನನಗೆ ಮತ್ತು ಎಲ್ಲರಿಗೂ ಇರ್ತಕ್ಕಂಥ ತುಂಬ ಅಂದರೆ ತುಂಬ ದೊಡ್ಡ ಭಯ ನಾಳೆ ಒಂದು ಮ್ಯಾಚಲ್ಲಿ ಏನಪ್ಪ ಅನ್ನೋದಾದರೆ ಹೋಮ್ ಗ್ರೌಂಡ್. ಅಯ್ಯೋ ಗುರುವೇ, ನಮ್ಮ RCBನವರು ಹೋಮ್ ಗ್ರೌಂಡ್ ಸಿಕ್ನೆಸ್ಸಿಂದ ಯಾವಾಗ ಗುರು ಹೊರಗಡೆಗೆ ಬಂದು ಆಡ್ಬಿಟ್ಟು RCB ಮ್ಯಾಚು ಬೆಂಗಳೂರಲ್ಲಿ ಗೆಲ್ಲುತ್ತೆ ಅನ್ನೋ ಒಂದು ಫೀಲಿಂಗ್ಸಲ್ಲಿ ನನ್ನ ಸೇರಿಕೊಂಡು ಪ್ರತಿಯೊಂದು ಫ್ಯಾನ್ಸ್ ಕೂಡ ಇದ್ದಾರೆ. ಬೇರೆ ಕಡೆಗೆ ಹೋದಾಗ ಅಟ್ಟಾಡ್ಸ್ಕೊಂಡು ಹೊಡೆದು ಬರ್ತಾರೆ, ಆ ಮಾತನ್ನ ತೆಗೆದು ಹಾಕೋಂಗೇ ಇಲ್ಲ. ಬಟ್ ಹೋಮ್ ಗ್ರೌಂಡಲ್ಲಿ ಸೋತ್ಬಿಟ್ಟು ಮರ್ಯಾದೆ ತೆಗಿತಾ ಇದ್ದಾರೆ. ಹೋಪ್ಸೋ ನಾಳಿನ ಒಂದು ಮ್ಯಾಚಲ್ಲಿ ಹೋಮ್ ಗ್ರೌಂಡಲ್ಲೂ ಕೂಡ ಅದ್ಭುತವಾದಂಥ ಪ್ರದರ್ಶನವನ್ನು ನೀಡಿ ಗೆದ್ದು ಬರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಅದೇನಾಗುತ್ತೋ ಗೊತ್ತಿಲ್ಲ ಅಂದ್ಕೊಳ್ಳಿ. ಪ್ರೆಸೆಂಟ್ ಪಾಯಿಂಟ್ ಟೇಬಲ್ ನೋಡೋದಾದರೆ ನಮ್ಮ RCB ಅವರು 6 ಮ್ಯಾಚನ್ನು ಆಡಿ 4 ಗೆದ್ದು 2 ಸೋತು 3ನೇ ಸ್ಥಾನದಲ್ಲಿದ್ದಾರೆ. ಅದೇ ಥರ ಪಂಜಾಬ್ ಕಿಂಗ್ಸ್ ಅವರು ಕೂಡ 6 ಮ್ಯಾಚನ್ನು ಆಡಿ 4 ಗೆದ್ದು 2 ಸೋತು 4ನೇ ಸ್ಥಾನದಲ್ಲಿದ್ದಾರೆ. ನಮ್ಮ RCB ಅವರು 3ನೇ ಸ್ಥಾನದಲ್ಲಿ ಏನಕ್ಕಿದ್ದಾರಪ್ಪ ಅನ್ನೋದಾದರೆ ರನ್ ರೇಟಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇರೋದ್ರಿಂದ RCB 3ರಲ್ಲಿದೆ, ಪಂಜಾಬ್ ಬಂದು 4ರಲ್ಲಿದೆ. ಆಡಿರ್ತಕ್ಕಂಥ ಸೇಮ್ ಮ್ಯಾಚ್ ಆಗಿದೆ. 6 ಆಡಿದ್ದಾರೆ ಅವರು, ನಾವು 6 ಆಡಿದ್ದೀವಿ. ಅವರು 4 ಗೆದ್ದಿದ್ದಾರೆ, ನಾವು 4 ಗೆದ್ದಿದ್ದೀವಿ. ಸೊ ಹಂಗಾಗಿ ಇಬ್ಬರದು ಈಕ್ವಲ್ ಇದೆ. ಬಟ್ ಪಾಯಿಂಟ್ಸ್ ಟೇಬಲಲ್ಲಿ ರನ್ ರೇಟಿಂದ ನಮ್ಮ RCB ತಂಡದವರು ಒಂದು ಇದನ್ನು ಮೇಲ್ಗಡೆ ಇದ್ದಾರೆ. ಸೊ ಇದು ಪಾಯಿಂಟ್ಸ್ ಟೇಬಲ್ ಬಗ್ಗೆ ಆಗಿರುತ್ತೆ. ಪಂದ್ಯದ ಒಂದು ಹಣಾಹಣಿ ನೋಡೋದಾದರೆ ಎಲ್ರಿಗೂ ಗೊತ್ತಿರೋಂಗೆ ಪಂಜಾಬ್ ಅಂತೂ ಅದ್ಧೂರಿಯಾದಂಥ ಟೀಮ್ ಇದೆ ಗುರು. ರೀಸೆಂಟಾಗಿ ಅವರು ಆಡಿರ್ತಕ್ಕಂಥ ಮ್ಯಾಚ್ಗಳಲ್ಲೆಲ್ಲ ನೋಡ್ಬಿಟ್ರೆ ಯಪ್ಪ ಸೈಕಾಗಿ ಹೋಗ್ಬಿಡುತ್ತೆ, ಆ ಲೆವೆಲಲ್ಲಿ ಆಡಿದ್ದಾರೆ. ಹೈದ್ರಾಬಾದಲ್ಲಿ ಆಗಿರ್ತಕ್ಕಂಥ ಮ್ಯಾಚ್ ನಿಮ್ಗೆ ಗೊತ್ತಿದೆ, ಯಾರ್ಯಾರು ನೋಡಿದ್ದಾರೆ ಅವರಿಗೆಲ್ಲ 247 ರನ್ ಹೊಡಿತಾರೆ. ಅದರಲ್ಲಿ ಕ್ಯಾಪ್ಟನ್ ಆದಂಥ ಶ್ರೇಯಸ್ ಅಯ್ಯರ್ ಅವರು ಅದ್ಭುತವಾಗಿಯೇ ಆಡ್ತಾರೆ. ಅವರ ಒಂದು ಸಹಾಯದೊಂದಿಗೆ 247 ರನ್ ಹೊಡಿತಾರೆ. ದುರದೃಷ್ಟವಶಾತ್ ಹೈದರಾಬಾದ್ ಜೊತೆಗೆ ಸೋತು ಹೋಗ್ತಾರೆ. ಹೈದರಾಬಾದ್ ಅದ್ಭುತವಾಗಿಯೇ ಚೇಸ್ ಮಾಡಿ ಗೆದ್ದು ಬರ್ತಾರೆ. ಅದಾದ ನಂತರ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ಲು ಪಂಜಾಬ್ ಟೀಮ್ ಸ್ಟ್ರಾಂಗ್ ಇದೆ ಅನ್ನೋದಾದರೆ ಕಳೆದ ಬಾರಿಯ ಮ್ಯಾಚು, ಅಂದರೆ KKR ಜೊತೆಗೆ ಏನು ಆಡ್ತಾರೆ ಗೊತ್ತಾ, ಕೋಲ್ಕತ್ತಾ ಜೊತೆಗೆ. ಆ ಒಂದು ಮ್ಯಾಚು ಏನು ಸೈಕ್ ಮ್ಯಾಚು ಗುರು. ಅದಂತೂ 111 ರನ್ನ ಹೊಡಿತಾರೆ. ನಾನು ಅಂದ್ಕೊಂಡೆ 111 ರನ್ನು KKRಗೆಲ್ಲ ಯಾವ ಲೆಕ್ಕ ಅಂತ. ಬಟ್ ನಿಜ ಹೇಳ್ತಾ ಇದ್ದೀನಲ್ವಾ, ಪಂಜಾಬ್ ಅವರ ಅದ್ಭುತವಾದಂಥ ಬಾಲಿಂಗ್ ಅಟ್ಯಾಕಿಂದ KKR ಅವ್ರನ್ನ ಸೋಲಿಸ್ಬಿಟ್ರು ಅಂದ್ಕೊಳ್ಳಿ. 111 ರನ್ ಹೊಡಿಯೋಕ್ಕೂ ಬಿಡಲಿಲ್ಲ. ಓ ಮೈ ಗಾಡ್, ಸೀರಿಯಸ್ಲಿ ಅದಂತೂ ಅದ್ಧೂರಿಯಾದಂಥ ಮ್ಯಾಚು. ಅದರಲ್ಲಿ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಬಾಲರ್ ಆಗಿರೋದು ಯಾರಪ್ಪ ಅನ್ನೋದಾದರೆ ನಮ್ಮ ಹೆಮ್ಮೆಯ ಚಾಹಲ್ ಅವರಾಗಿರ್ತಾರೆ. ನಮ್ಮ RCBಯ ಹೆಮ್ಮೆ ಅವರು ಕೂಡ. ಯಾಕಂದರೆ RCBನಲ್ಲಿದ್ದಾಗ ಕೂಡ ಹೈಯೆಸ್ಟ್ ವಿಕೆಟ್ ಟೇಕರ್ ಅವರು. ಅವರೊಂಥರ ಜಂಪ್ ಪರ್ಸನ್ನು, ಎಲ್ಲೆಲ್ಲಿ ಹೋಗ್ತಾರೆ ಲಕ್ಕಿ ಚಾರ್ಮ್ ಇದ್ದಂಗೆ. ಯಾವ ಟೀಮಿಗೆ ಹೋಗ್ತಾರೆ ಹೈಯೆಸ್ಟ್ ವಿಕೆಟ್ ಟೇಕರ್ ಆಗ್ತಾರೆ. ನಮ್ಮ RCBಯಲ್ಲಿದ್ದಾಗೂ ಕೂಡ ಅದೇ ಪರಿಸ್ಥಿತಿ ಇತ್ತು. ಸಂಕಷ್ಟದ ಪರಿಸ್ಥಿತಿ ಅಂತ ಬಂದಾಗ ಆ ಮನುಷ್ಯ ನಾನು ಇದ್ದೀನಿ ಅನ್ನೋದನ್ನ ತೋರಿಸೋದಕ್ಕೋಸ್ಕರ ಇರೋದು ಅಂತ ಅನಿಸುತ್ತೆ. ಅಲ್ಲೂ ಕೂಡ ಅದೇ ಥರನ ಮಾಡಿಬಿಟ್ಟು ಪಂಜಾಬ್ನ ಗೆಲ್ಲಿಸಿದ್ರು. ಅತ್ಯಂತ ಲೋ ಸ್ಕೋರ್ ಮ್ಯಾಚಲ್ಲಿ ಅಪೋಸಿಟ್ ಟೀಮ್ನ ಸೋಲಿಸಿರೋದು ನಿಜಕ್ಕೂ ಗ್ರೇಟ್. ಅದು KKR ಕೂಡ ಬಲಿಷ್ಠವಾದಂಥ ಒಂದು ತಂಡ, ಅಂಥ ಒಂದು ತಂಡನ ಸೋಲಿಸಿದ್ದಾರೆ. ಸೊ ಹಾಗಾಗಿ ಅವ್ರದ್ದು ಕೂಡ ದಿ ಬೆಸ್ಟ್ ಟೀಮ್ ಇದೆ, ಟಫೆಸ್ಟ್ ಇದೆ. ಬ್ಯಾಟಿಂಗ್ ಲೈನಪ್ಪಲ್ಲಿ ಚೆನ್ನಾಗಿದೆ, ಬಾಲಿಂಗಲ್ಲಿ ಚೆನ್ನಾಗಿದೆ, ಫೀಲ್ಡಿಂಗಲ್ಲಿ ಚೆನ್ನಾಗಿದೆ, ಎಲ್ಲ ರೀತಿಯಿಂದ ಆಲ್ರೌಂಡರ್ ಆಗಿದ್ದಾರೆ. ಅದೇ ಥರ ನಮ್ಮ RCBನೂ ಯಾವುದಕ್ಕೂ ಕಮ್ಮಿ ಇಲ್ಲ ಗುರು. RCBನವರು ಫುಲ್ ಬ್ಲಾಸ್ಟಲ್ಲಿದ್ದಾರೆ. ಫುಲ್ಲು ಒಂಥರ ಹೆಂಗಂದರೆ ಲಕ್ಕಿ ಚಾರ್ಮ್ ಆಗಿಬಿಟ್ಟಿದ್ದಾರೆ. ಫುಲ್ ಜೋಶಲ್ಲಿ ಬೇರೆ ಇದ್ದಾರೆ. ಎಲ್ಲೆಲ್ಲಿ ಹೋಗ್ತಾ ಇದ್ದಾರೆ ದೊಡ್ಡದು ಬರ್ತಾ ಇದ್ದಾರೆ. ಬಟ್ ಹೋಮ್ ಗ್ರೌಂಡಲ್ಲಿ ಬಂದು ಹೊಡೆಸ್ಕೊಂಡಿದ್ದಾರೆ. ನಾಳಿನ ಒಂದು ಮ್ಯಾಚ್ ಆದರೂ ಗೆಲ್ಲಿ ಅಂತ ಕೇಳ್ಕೊಳ್ಳುವ, ಎಲ್ಲ ಫ್ಯಾನ್ಸ್ಗಳ ಒಂದು ಆಸೆನ ಈಡೇರಿಸಿ ಸಂತೃಪ್ತಿಗೊಳಿಸಲಿ ಅಂತ ಕೇಳ್ಕೊಳ್ಳುವ. ಆದರೆ ಏನಾಗುತ್ತೋ ಗೊತ್ತಿಲ್ಲ. ಬಟ್ ಹೊಡಿಲೇಬೇಕು ನಾಳೆ ಹೋಮ್ ಗ್ರೌಂಡಲ್ಲಿ. ಯಾಕಂದರೆ ಆಲ್ರೆಡಿ ಹೋಮ್ ಗ್ರೌಂಡಲ್ಲಿ ಆಡಿರ್ತಕ್ಕಂಥ 2 ಮ್ಯಾಚನ್ನು
ಸೋತ್ಬಿಟ್ಟಿದ್ದಾರೆ. ಸೊ ನಾಳೆದಾದರೂ ಗೆದ್ದು ಬರಲಿ. ಯಾಕಂದರೆ ಬೇರೆ ಕಡೆಗೆಲ್ಲ ಹೋಗಿ ಹೊಡೆದು ಬರ್ತಾರೆ, ಹೋಮ್ ಗ್ರೌಂಡಲ್ಲಿ ಹೊಡೆಸ್ಕೊಳ್ಳೋದ್ರಲ್ಲಿ ಅರ್ಥ ಏನಿದೆ. ಅದರಿಂದ RCB ಹೇಟರ್ಸ್ಗಳಿಗೆಲ್ಲ ಒಂದು ಅದ್ಭುತವಾದಂಥ ಒಂದು ಪಾಯಿಂಟ್ ಸಿಗ್ತಾ ಇದೆ ಮಾತಾಡೋದಕ್ಕೆ, ಹೋಮ್ ಗ್ರೌಂಡಲ್ಲಿ ಹೊಡೆಸ್ಕೊತಾ ಇದ್ದಾರೆ ಅಂತ. ಸೊ ಅದಕ್ಕೂ ನಾಳೆ ಒಂದು ಉತ್ತರನ ಕೊಡಬಹುದು ನಮ್ಮ RCB ಟೀಮ್ ಅನಿಸುತ್ತೆ. ಒಳ್ಳೆ ರೀತಿಯಿಂದನೇ ನಮ್ಮ ಪ್ಲೇಯಿಂಗ್ 11 ರೆಡಿ ಆಗ್ಬೋದು ನಾಳೆ. ಯಾಕಂದರೆ ಮ್ಯಾನೇಜ್ಮೆಂಟ್ ಅವರು ಕೂಡ ಕನ್ಸರ್ನ್ಡ್ ಆಗಿದ್ದಾರೆ ಹೋಮ್ ಗ್ರೌಂಡಲ್ಲಿ ಸೋಲ್ತಾ ಇರೋದಕ್ಕೆ, ಅವ್ರಿಗೂ ಪ್ರೆಷರ್ ಇದೆ. ಸೊ ನಾಳೆ ಗೆಲ್ಲತಕ್ಕಂಥ ಸಂಭವ 100ಕ್ಕೆ 100 ಅಲ್ಲ, 1000ಕ್ಕೆ 1000 ಅಂತ ಹೇಳಿದ್ರೂ ಕೂಡ ತಪ್ಪಿಲ್ಲ. ಇವಾಗ ಎರಡೂ ತಂಡದ ಒಂದು ಬಲ ಅಂದರೆ ಯಾವ ಥರ ಇದೆ ಅಂತ ನೋಡೋದಾದರೆ, ನಾನು ಆಲ್ರೆಡಿ ಹೇಳಿದ್ದೀನಿ, ಎರಡೂ ಒಂಥರ ಈಕ್ವಲ್ ಆಗಿದೆ. ಅವರ ಕಡೆ ಬ್ಯಾಟಿಂಗ್ ಲೈನಪ್ ನೋಡೋದಾದರೆ ಪ್ರಭ್ ಸಿಮ್ರನ್ ಇದ್ದಾರೆ, ಮತ್ತು ಪ್ರಿಯಾಂಶ್ ಆರ್ಯ ಅವರಿದ್ದಾರೆ, ಶ್ರೇಯಸ್ ಅಯ್ಯರ್ ಇದ್ದಾರೆ, ಮತ್ತು ಜಾಶ್ ಇಂಗ್ಲೀಷ್ ಅವರಿದ್ದಾರೆ. ಅದನ್ನು ಬಿಟ್ಟು ನಮ್ಮ ಮ್ಯಾಕ್ಸ್ವೆಲ್ ಅವರಿದ್ದಾರೆ, RCBಯ ಕ್ಯಾಂಡಿಡೇಟ್, ಅದು ಕೂಡ ಅವರಿದ್ದಾರೆ. ಸೊ ಹಾಗಾಗಿ ಒಟ್ಟಿನಲ್ಲಿ ಒಂದು ಬ್ಯಾಲೆನ್ಸ್ಡ್ ಆಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಬ್ಯಾಟಿಂಗ್ ಲೈನ್ ಇದೆ. ಬಾಲಿಂಗಲ್ಲಿ ನೋಡೋದಾದರೆ ಸೇಮ್ ಚಾಹಲ್ ಅವರಿದ್ದಾರೆ, ಮತ್ತು ಹರ್ಷದೀಪ್ ಸಿಂಗ್ ಅವರಿದ್ದಾರೆ. ಅದನ್ನು ಬಿಟ್ಟರೆ ಜನ್ಸನ್ ಅವರಿದ್ದಾರೆ, ಬಾರ್ಲೆಟ್ ಅವರಿದ್ದಾರೆ, ಮಾರ್ಕಸ್ ಸ್ಟೋನೀಸ್ ಅವರಿದ್ದಾರೆ. ಸೊ ಅವ್ರದ್ದು ಕೂಡ ಒಂಥರ ಅದ್ಭುತವಾದಂಥ ಒಂದು ಬಾಲಿಂಗ್ ಬ್ಯಾಕಪ್ ಇದೆ ಅಂತಲೇ ಹೇಳ್ಬೋದು. ಸಕ್ಕತ್ತಾಗಿಯೇ ಇದೆ ಗುರು. ಹಾಗಾಗಿನೇ ಅವರು KKRನ ಅಷ್ಟು ಕಮ್ಮಿ ರನ್ನಲ್ಲಿ ಕಟ್ಟಿ ಹಾಕೋಕ್ಕೆ ಸಾಧ್ಯ ಆಯಿತು ಅಂದ್ಕೊಳ್ಳಿ. ಅದೇ ಥರ ನಮ್ಮ RCBಯಲ್ಲಿ ನೋಡೋದಾದರೆ ಎಂದಿನಂತೆ ನಮ್ಮ ಸ್ಫೋಟಕ ಓಪನರ್ಸ್ ಆದಂಥ ವಿರಾಟ್ ಕೊಹ್ಲಿ ಅವರು ಮತ್ತು ಪಿಲ್ ಸಾಲ್ಟ್ ಅವರು ಅದ್ಭುತವಾದಂಥ ಒಂದು ಓಪನಿಂಗ್ ಜೊತೆ ಆಟ ಅವರಿಂದ ನಡೀತಾ ಇದೆ. ಅದು ಮುಂದುವರಿಲಿ. ಸಾಲ್ಟ್ ಅಂತೂ ಎಲ್ರಿಗೂ ಉಪ್ಪು ತಿನ್ನಿಸೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಅವರೊಂದು ಬ್ಯಾಟಿಂಗ್ ಸ್ಟೈಲು ಗುರು, ಏನು ಹೊಡಿತಾನೆ ಆ ಮನುಷ್ಯ ಅಂದರೆ ಬಿರಿ ಹೊಡಿತಾನೆ. ಎಲ್ಲರೂ ಎದುರ್ಕೊಂಡ್ಬಿಟ್ಟಿದ್ದಾರೆ. 3 ಓವರಲ್ಲಿ 50-55 ರನ್ನೆಲ್ಲ ಹೊಡೆದ್ಬಿಟ್ಟು ಒಂದು ಎದುರಾಳಿ ತಂಡಗಳಿಗೆ ನಡುಕನೇ ಹುಟ್ಟಿಸಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲ್ಲ. ಆ ಥರದ ಒಂದು ಸ್ಫೋಟಕ ಬ್ಯಾಟ್ಸ್ಮನ್ ಅವರಿದ್ದಾರೆ. ಅವರ ಜೊತೆಗೆ ನಮ್ಮ ವಿರಾಟ್ ಕೊಹ್ಲಿ ಅವರು. ನಾಳಿನ ಒಂದು ಮ್ಯಾಚ್ ಏನಿದೆ, ಟಾಸು ಯಾರು ಗೆಲ್ತಾರೆ ಅವ್ರ ಸೈಡ್ ಅಂತ ಮ್ಯಾಕ್ಸಿಮಮ್ ಹೇಳ್ಬೋದು. ಯಾಕಂದರೆ ನಮ್ಮ ಚಿನ್ನಸ್ವಾಮಿ ಮೈದಾನ ಬಂದು ಫುಲ್ ಬ್ಯಾಟಿಂಗ್ ಲೈನಪ್ ಇರ್ತಕ್ಕಂಥದ್ದು, ಸಿಕ್ಕಾಪಡೆ ರನ್ಗಳು ಬರುತ್ತೆ. ಸೆಕೆಂಡ್ ಬ್ಯಾಟಿಂಗ್ ಯಾರು ಆಡ್ತಾರೆ ಅವ್ರಿಗೆ ತುಂಬ ಈಸಿ ಆಗುತ್ತೆ ರನ್ ಹೊಡಿಯೋದಕ್ಕೆ. ಬಟ್ ಹಾಗೆ ಅಂತಲೂ ಹೇಳೋಕ್ಕಾಗಲ್ಲ, ಯಾವ ಮೂಮೆಂಟಲ್ಲಿ ಬೇಕಿದ್ರೂ ಚೇಂಜಸ್ ಆಗ್ಬೋದು. ಸೊ ಹಾಗಾಗಿ ನಮಗೆ ಪವರ್ ಪ್ಲೇನಲ್ಲಿ ಏನು ರನ್ ಹೊಡಿತಾರೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾಳೆ ಕೊಹ್ಲಿ ಮತ್ತು ಸಾಲ್ಟ್ ಸೇರಿ ಉತ್ತಮವಾಗಿ ಆಡಿ ಜಾಸ್ತಿ ರನ್ನ ಹೊಡೀಲಿ ಅಂತ ಕೇಳ್ಕೊಳ್ಳುವ. ಅದಾದ ನಂತರ ದೇವದತ್ ಪಡಿಕಲ್ ಇದ್ದಾರೆ, ಎಂದಿನಂತೆ ರಜತ್ ಪಟೇದಾರ್ ಇದ್ದಾರೆ, ಜಿತೇಶ್ ಶರ್ಮಾ ಅವರಿದ್ದಾರೆ, ಮತ್ತು ಲಿಯಾಮ್ ಲಿವಿಂಗ್ಸ್ಟನ್ ಅವರಿದ್ದಾರೆ, ಟಿಮ್ ಡೇವಿಡ್ ಇದ್ದಾರೆ. ಸೊ ಬ್ಯಾಟಿಂಗ್ ಲೈನಪ್ಪಲ್ಲಿ ನಮಗೂ ಚಿಂತೆ ಇಲ್ಲ ಗುರು. ಸಖತ್ ಸ್ಟ್ರಾಂಗ್ ಆಗಿದ್ದಾರೆ, ಅದ್ಭುತವಾಗಿ ಆಡ್ತಿದ್ದಾರೆ. ಬಟ್ ಒಂದೇನಪ್ಪ ಅಂದರೆ ಲಿಯಾಮ್ ಲಿವಿಂಗ್ಸ್ಟನ್ ಅವರು ಯಾಕೋ ತಮ್ಮ ಒಂದು ಒರಿಜಿನಲ್ ಆಟನ ತೋರಿಸ್ತಾ ಇಲ್ಲ. ಆ ಮನುಷ್ಯ ಸಿಕ್ಕಾಪಡೆ ಬ್ಲಾಸ್ಟಿಂಗ್ ಬ್ಯಾಟ್ಸ್ಮನ್ ಅವರು. ಯಾವ ಥರ ಆಡ್ತಾರೆ ಅಂದರೆ ಬಿರಿ ಹೊಡಿತಾರೆ, ಬಾಲರ್ಸೇ ಎದುರ್ಕೋಬೇಕು, ಆ ಲೆವೆಲಲ್ಲಿ ಸ್ಟೆಮಿನಾ ಇದೆ ಆ ಮನುಷ್ಯನಿಗೆ. ಬಟ್ ಎಲ್ಲೋ ಒಂದು ಕಡೆಗೆ ಅವರ ಒಂದು ಒರಿಜಿನಲ್ ಆಟ ಹೊರ ಬರ್ತಿಲ್ಲ ಇನ್ನೂ ಅಂತ ಅನ್ನಿಸ್ತು. ನೋಡುವ, ನಾಳಿನ ಒಂದು ಮ್ಯಾಚಲ್ಲಾದರೂ ಅದ್ಭುತವಾಗಿ ಆಡ್ತಾರಾ ಅಂತ ಕಾದು ನೋಡಬೇಕಾಗಿದೆ. ಅದನ್ನು ಬಿಟ್ಟರೆ ಬಾಲಿಂಗಲ್ಲಿ ಎಂದಿನಂತೆ ಯಶ್ ದಯಾಳ್ ಇದ್ದಾರೆ, ಭುವನೇಶ್ವರ್ ಕುಮಾರ್ ಇದ್ದಾರೆ, ಹೇಸಲ್ವುಡ್ ಅವರಿದ್ದಾರೆ, ಸುಯಾಶ್ ಶರ್ಮಾ ಅವರಿದ್ದಾರೆ, ಮತ್ತು ಕೃಣಾಲ್ ಪಾಂಡೆ ಇದ್ದಾರೆ, ಲಿಯಾಮ್ ಲಿವಿಂಗ್ಸ್ಟನ್ ಅವ್ರಿಗೆ ಸಾಥ್ ಕೊಡ್ತಾರೆ. ಸೊ ಹಂಗಾಗಿ ಅಲ್ಲೂ ಕೂಡ ನಮಗೆ ಯಾವುದೇ ಥರದ ತೊಂದರೆ ಅಂತ ಅನ್ನಿಸ್ತಾ ಇಲ್ಲ. ಅಲ್ಲೂ ಅತಿ ಅದ್ಭುತವಾಗಿರ್ತಕ್ಕಂಥ ಒಂದು ಟೀಮ್ ಇದೆ ಅಂತ ಹೇಳಿದರೆ ತಪ್ಪಾಗಲ್ಲ. ಮತ್ತು ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಒಂದು ಅದ್ಭುತವಾದಂಥ ಟೀಮ್ ಇದೆ. ಅದರ ಜೊತೆಗೆ ಇನ್ನೊಂದು ವಿಚಾರ ಏನಪ್ಪ ನಾನು ಹೇಳಬೇಕು ಅಂದ್ಕೊಂಡಿರೋದಂದರೆ, ಸಿಕ್ಕಾಪಟ್ಟೆ ಟ್ಯಾಲೆಂಟೆಡ್ ಪ್ಲೇಯರ್ಸ್ನ ಬೆಂಚಲ್ಲಿ ಕೂಡಿಸಿದ್ದಾರೆ. ಅವ್ರಿಗೆ ಏನಾದರೂ ಚಾನ್ಸ್ ಕೊಟ್ಟರೆ ಅದು ಕೂಡ ಚೆನ್ನಾಗಿರುತ್ತೆ. ನಾಳೆ ಯಾರ್ಯಾರಪ್ಪ ಅದು ಅನ್ನೋದಾದರೆ ಬೇತಲ್ ಅವರಿದ್ದಾರೆ, ಮತ್ತು ನಮ್ಮ ಕನ್ನಡದ ಬಂಡಾಜಿ ಅವರಿದ್ದಾರೆ. ಅದನ್ನು ಬಿಟ್ಟರೆ ಸ್ವಸ್ತಿಕ್ ಚಿಕಾರ ಅವರಿದ್ದಾರೆ. ಸೊ ಸ್ವಸ್ತಿಕ್ ಚಿಕಾರ ಅಂತೂ ಅದ್ಭುತವಾದಂಥ ಒಂದು ರೆಕಾರ್ಡ್ ಇರತಕ್ಕಂಥ ಮನುಷ್ಯ. ಎಲ್ಲೋ 40 ಓವರ್ನಲ್ಲಿ 50 ಸಿಕ್ಸರ್ನ ಹೊಡೆದಿರ್ತಕ್ಕಂಥ ಒಂದು ದಾಖಲೆ ಅವ್ರದ್ದಿದೆ. ಇನ್ನು ಬೇತಲ್ ಅವರು ಇದ್ದಾರೆ. ಅದನ್ನು ಬಿಟ್ಟರೆ ನಮ್ಮ ಕನ್ನಡದ ಕಂದ ಬಂಡಾಜಿ ಅವರಿದ್ದಾರೆ, ಅವರು ಅದ್ಭುತವಾಗಿ ಆಡ್ತಾರೆ. ಸೊ ಯಾರಿಗಾದರೂ ಚಾನ್ಸ್ ಸಿಕ್ಕರೆ ಅವ್ರಿಗೂ ಕೂಡ ಒಂದು ಖುಷಿ ಆಗುತ್ತೆ. ನಾನು ಆಡಿದೆ ಅನ್ನೋದೊಂದು ಹೆಮ್ಮೆ ಇರುತ್ತೆ ಅವರಿಗೆ. ಅದು ಬೆಂಗಳೂರು ಗ್ರೌಂಡಿನಲ್ಲಿ ಆಡಿದೆ ಅನ್ನೋ ಒಂದು ಹೆಮ್ಮೆ ಇರುತ್ತೆ. ಸೊ ಕಾದು ನೋಡುವ, ಏನಾದರೂ ಪ್ಲೇಯಿಂಗ್ ಲೆವೆನಲ್ಲಿ ಚೇಂಜಸ್ ಆಗುತ್ತಾ ಅಥವಾ ಕೊನೆಯ ಬಾರಿಗೆ ಆಡಿರ್ತಕ್ಕಂಥ ಟೀಮ್ನೇ ಆಡ್ತಾರಾ ಏನು ಅಂತ ಗೊತ್ತಿಲ್ಲ. ಬಟ್ ಕಾದು ನೋಡಬೇಕಾಗಿದೆ. ಒಂದೇ ಒಂದು ಎಲ್ಲರಿಗೂ ಕಾಡ್ತಕ್ಕಂಥ ಭಯ ಏನಿದೆ, ಆ ಭಯವನ್ನು ಮೆಟ್ಟಿ ನಾಳೆ ನಿಲ್ಲಬೇಕಾಗಿದೆ RCB. ಅದೇ ಏನಪ್ಪ ಅನ್ನೋದಾದರೆ ನಮ್ಮ ಹೋಮ್ ಗ್ರೌಂಡ್ ಸಿಕ್ನೆಸ್. ಅದನ್ನು ಮೆಟ್ಟಿ ನಿಂತು ನಾಳೆ ಗೆದ್ದರೆ ಅದರಂಥ ಅದ್ಭುತವಾದಂಥ ಕ್ಷಣ ಯಾವುದಿರಲ್ಲ, ಅದರಂಥ ಅದ್ಭುತವಾದಂಥ ಮೂಮೆಂಟು ಯಾವುದಿರಲ್ಲ. ಯಾಕಂದರೆ ಎಲ್ಲ ಫ್ಯಾನ್ಸ್ಗಳು ಕಾತುರದಿಂದ ಕಾಯ್ತಾ ಇದ್ದಾರೆ ಹೋಮ್ ಗ್ರೌಂಡಲ್ಲಿ ಗೆಲ್ಲಿ ಒಂದು ಮ್ಯಾಚು ಅಂದ್ಕೊಂಡು. ಸೊ
ಆ ಎಲ್ಲ ಫ್ಯಾನ್ಸ್ಗಳ ಒಂದು ಆಸೆನ ನಿರಾಸೆ ಆಗದೆ ಅವರ ಮನಸಂತೃಪ್ತಿಗೊಳ್ಳಲಿ ನಾಳೆ RCB ಗೆದ್ದು ಅಂತ ಹಾರೈಸೋಣ. ಸೊ ಇದಿಷ್ಟು ಇವತ್ತಿನ ನನ್ನ ಮ್ಯಾಚ್ ಬಗ್ಗೆ ರಿವ್ಯೂ ಆಗಿರುತ್ತೆ. ನಿಮಗೆ ನಾಳಿನ ಒಂದು ಮ್ಯಾಚ್ ಬಗ್ಗೆ ಏನು ಅನಿಸುತ್ತೆ ಕಮೆಂಟಲ್ಲಿ ತಪ್ಪದೇ ತಿಳಿಸಿ. ಮತ್ತೆ ಸಿಗುವ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಗ್ತಾ ಇರಿ, ನಗಿಸ್ತಾ ಇರಿ, ನಗ್ತಾ ಇರಿ. ಜೈ ಹಿಂದ್, ಜೈ ಭಾರತ್, ಜೈ RCB, ಜೈ ಕರ್ನಾಟಕ, ವಂದೇ ಮಾತರಂ.